सुप्रीम कोर्टाच्या आदेशांचं उल्लंघन करून शहरातील भटक्या कुत्र्यांच्या बंदोबस्तासाठी जिल्हा प्रशासनाने उचललेल्या पावलांना विरोध करण्यात आला आहे। NGO किंवा कुत्र्यांवर प्रेम करणाऱ्या संघटनांना सोबत न घेता जर जिल्हा प्रशासनाने सर्वोच्च न्यायालयाच्या आदेशानुसार आपली जबाबदारी पार पाडली नाही तर उच्च न्यायालयात दाद घ्यावी लागेल असा इशारा ॲडव्होकेट AD नदाफ यांनी दिला। बेळगाव येथील कन्नड साहित्य भवनात आयोजित पत्रकार परिषदेत ते बोलत होते। त्यांनी सांगितले की बेळगाव शहरातील भटक्या कुत्र्यांच्या बंदोबस्ताबाबत जिल्हा प्रशासन 2025 नोव्हेंबरमध्ये सर्वोच्च न्यायालयाने दिलेल्या आदेशांचे उल्लंघन करून अवैज्ञानिक पद्धती अवलंबत आहे। ಅಡ್ವೊಕೇಟ್ಸ್ ಅಸೋಸಿಯೇಷನ್ ಹ್ಯೂಮನ್ ರೈಟ್ಸ್ ವತಿಯಿಂದ ನಾವು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ। ತಾವು ಕಡಿಮೆ ಸಮಯದಲ್ಲಿ ನಮ್ಮ ಆಹ್ವಾನಕ್ಕೆ ಬಂದು ಈ ಒಂದು ಪ್ರೆಸ್ ರಿಪೋರ್ಟನ್ನು ಕವರ್ ಮಾಡ್ತಾ ಇದ್ದೀರಾ। ಇವತ್ತಿನ ವಿಷಯ ಏನಂದರೆ, ಈ ಹಾದಿ ನಾಯಿ ಬೀದಿ ನಾಯಿಗಳೇನಿದೆ ಇವುಗಳ ಬಗ್ಗೆ ಒಂದು ಸರ್ವೋಚ್ಚ ನ್ಯಾಯಾಲಯ 7 ನವೆಂಬರ್ 2025ರಂದು ಒಂದು ಆದೇಶವನ್ನು ನೀಡಿದೆ। ನಾವು 2023ರಿಂದ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ। ಯಾವುದೇ ರೀತಿಯಾದಂತಹ ನಾಯಿಗಳಾಗಲಿ, ಅದು ಅಗ್ರೆಸಿವ್ ಆಗಲಿ, ಫೆರೋಷಿಯಸ್ ಆಗಲಿ, ಆ ನಾಯಿ ರೆಬೀಸ್ ಆಗಲಿ, ಅವುಗಳ ಬಗ್ಗೆ ಸರಿಯಾದ ಒಂದು ಕಾರ್ಯರೂಪಣೆ ಮಾಡಬೇಕು, ಇವು ಮಾನವರಿಗೆ ಹಾನಿ ಉಂಟು ಮಾಡಬಾರ್ದು ಅಂತ। ಆದರೆ ಯಾವುದೇ ರೀತಿಯಾದಂತಹ ಮಾನವರಿಗೆ, ಮಕ್ಕಳಿಗೆ ಉಳಿಸುವಂತಹ ಕಾರ್ಯ ಆಗಿಲ್ಲ, ಹೊರತಾಗಿ ನಾಯಿಗಳನ್ನು ಉಳಿಸುವಂಥ ಕಾರ್ಯ ನಡೀತಾ ಇದೆ। ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ನಂತರವೂ ಕೂಡ ಬೆಳಗಾವಿಯಲ್ಲಿ ತುಂಬ ವಿಷಯಗಳು ಮುಂದೆ ಬರ್ತಾ ಇವೆ। ಸದ್ಯಕ್ಕೆ ಖಾಸಬಾಗದಲ್ಲಿ ಆಗಿರುವಂಥ ವಿಷಯ ಆಗಲಿ, ಒಂದು ಹುಡುಗಿ ಶಾಲೆಗೆ ಹೋಗಬೇಕಾದ್ರೆ ಒಂದು 10 ನಾಯಿಗಳು ಸಡನ್ ಆಗಿ ಬಂದು ಅಟ್ಯಾಕ್ ಮಾಡಿದ್ದು, ಅದು KMM ನ್ಯೂಸ್ ಕವರ್ ಮಾಡಿದೆ। ಆಲ್ ಅಬೌಟ್ ಬೆಳಗಾವಿದವರು ಅದನ್ನು ವಿಡಿಯೋ ನಾವು ನೋಡಿದ್ದೀವಿ, ಅದರಲ್ಲಿ ಇತಿಹಾದ್ ನ್ಯೂಸ್ ಅವರು ಹಾಕಿದ್ರು। ಮತ್ತೊಂದು ಆಜಾದ್ ನಗರದಲ್ಲಿ ಒಂದು 2 ವರ್ಷದ ಮಗು ನಾಯಿ ಅದನ್ನು ಅಟ್ಯಾಕ್ ಮಾಡಿದೆ, 2 ವರ್ಷದ ಮಗುವನ್ನು। ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು 1-2 ಎಕರೆ ಜಮೀನು ತಗೊಂಡು ಅದರಲ್ಲಿ 700-800 ನಾಯಿಗಳ ಅಕೊಮೊಡೇಟ್ ಮಾಡುವಂಥ ಒಂದು ಸ್ಥಾನ ಮಾಡ್ತಾ ಇದ್ದೀವಿ। ಏನದು ಅನಿಮಲ್ ಲವರ್ಸ್ ಅವ್ರಿಗೆ ತಗೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿ ಫೀಡಿಂಗ್ ಸ್ಪಾಟ್ಸ್ಗಳನ್ನು ಮಾಡ್ತೀವಿ ಅಂತ। ಅದರ ಹೊರತಾಗಿ ಅಡಾಪ್ಷನ್ ಏನು ಮಾತಾಡ್ತಾ ಇದ್ರು। ಇದೆಲ್ಲ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ಉಪಯೋಗಕ್ಕೆ ಬರಲ್ಲ ಈಗ ಸದ್ಯಕ್ಕೆ। ಇದೆಲ್ಲ ನೀವು ಮಾಡ್ಬೇಕಂದ್ರೆ ಅದು ಮುಂದಿನ ವಿಷಯ। ಆದರೆ ಸದ್ಯಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಏನು ಮಾಡಬೇಕು ಅಂತಂದರೆ, ಇಡೀ ಭಾರತದಲ್ಲಿ ಅದು ಆಜ್ಞೆ ಆಗಿದೆ, ಅದೇ ಈಗ ಸದ್ಯಕ್ಕೆ ನಾವು ಬೆಳಗಾವಿಯಲ್ಲಿ ಇದ್ದೀವಿ ಅಂದಮೇಲೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಏನಂತಂದರೆ, ಇಮಿಡಿಯೇಟ್ ಆಗಿ ಎಲ್ಲ ನಾಯಿಗಳನ್ನು, ಅದು ರೆಬೀಸ್ ನಾಯಿ ಇರಲಿ, ಫೆರೋಷಿಯಸ್ ನಾಯಿ ಇರಲಿ, ಅಗ್ರೆಸಿವ್ ನಾಯಿ ಇರಲಿ, ಯಾವುದೇ ನಾಯಿ ಇರಲಿ, ನಾಯಿ ಅಂದರೆ ನಾಯಿ, ಆ ಎಲ್ಲ ನಾಯಿಗಳನ್ನು ಇಮಿಡಿಯೇಟ್ ಆಗಿ ತಗೊಂಡು ಶೆಲ್ಟರ್ ಹೌಸ್ಗೆ ಹಾಕಬೇಕು, ಅವುಗಳನ್ನು ವ್ಯಾಕ್ಸಿನೇಷನ್ ಮಾಡಬೇಕು ಮತ್ತು ಶೆಲ್ಟರ್ ಹೌಸ್ಗೆ ಹಾಕಬೇಕು। ಹೊಳ್ಳಿ ಬಿಡುವಂತಹ ಎಲ್ಲೂ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿಲ್ಲ। ನಾಯಿಗಳನ್ನು ಮೊದಲು ಹಿಡಿಬೇಕು ನೀವು, ಅವುಗಳನ್ನು ಶೆಲ್ಟರ್ ಹೌಸ್ಗೆ ಹಾಕಬೇಕು, ಅದನ್ನು ಹೊಳ್ಳಿ ಬಿಡಬಾರ್ದು, ಇದು ಫಸ್ಟ್ ಆಜ್ಞೆ। ಆದರೆ ಈ ಆಜ್ಞೆ ಇನ್ನೂ ಮಟ್ಟ ಫಾಲೋ ಆಗಿಲ್ಲ। ಅದನ್ನು ಹೊರತಾಗಿ ಯಾರಿಗೆ ಅಡಾಪ್ಟ್ ಮಾಡುವಂಥ ಸ್ಕೀಮು, 2 ಎಕರೆ ಜಮೀನು ತೊಗೊಂಡು ನಾವೇನು ಮಾಡ್ತೀವಿ, ಅದನ್ನು ವ್ಯಾಕ್ಸಿನ್ ಮಾಡಿ ಮತ್ತೆ ಹೊಳ್ಳಿ ಬಿಡ್ತೀವಿ ಅನ್ನುವಂಥ ಮಾತು ಬರ್ತಾ ಇದೆ। ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಲ್ಲೂ ಕೂಡ ಆ ನಾಯಿಗಳನ್ನು ವ್ಯಾಕ್ಸಿನೇಷನ್ ಮಾಡಿ ಮತ್ತೆ ಹೊಳ್ಳಿ ಬಿಡ್ರಿ ಅಂತ ಆದೇಶ ಆಗಿಲ್ಲ। 2ನೇ ವಿಷಯ, ನೋಡಲ್ ಆಫೀಸರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಂತ ಇದೆ, ಅದನ್ನು ಮಾಡಿದ್ದಾರೆ। ಆದರೆ ಯಾವ ನೋಡಲ್ ಆಫೀಸರ್ ಎಲ್ಲಿದ್ದಾರೆ, ಅವ್ರದ್ದು ಡೆಸಿಗ್ನೇಷನ್ ಏನಿದೆ, ಅವ್ರಿಗೆ ಯಾವ ರೀತಿಯಾಗಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ। 3ನೇ ವಿಷಯ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಫೆನ್ಸಿಂಗ್ ಮಾಡಬೇಕು ಅಂತ ಇದೆ, ಇನ್ನೂ ಮಾಟ ಯಾವ ಇನ್ಸ್ಟಿಟ್ಯೂಷನ್ಗೆ ಫೆನ್ಸಿಂಗ್ ಮಾಡಿದ್ದಾರೆ ಅನ್ನೋದು ಒಂದು ರಿಪೋರ್ಟ್ ಕೊಟ್ಬಿಡ್ಲಿ ಅವರು। ಅಂದರೆ ಯಾವ ರೀತಿಯಾಗಿ ತಮಗೆ ಕೆಲಸ ಹಗರಾಗ್ತದ ಅದನ್ನು ಮಾಡುವಂಥ ಒಂದು ಪ್ರಯತ್ನ। 4ನೇ ವಿಷಯ, ಅನಿಮಲ್ ಲವರ್ಸು, NGO ಅವಳನ್ನೆಲ್ಲ ತಗೊಂಡು ಕೆಲಸ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ NGO ತಗೊಂಡು ಕೆಲಸ ಮಾಡ್ರಿ, ಅನಿಮಲ್ ಲವರ್ಸ್ ತಗೊಂಡು ಕೆಲಸ ಮಾಡ್ರಿ ಅಂತ ಹೇಳಿಲ್ಲ। या पत्रकार परिषदेत MM जमादार, MS खेमलापूर, WM शहापुरी यांच्यासह इतर मान्यवर उपस्थित होते। कृष्णा कांबळे, KMM मराठी, बेळगाव।